ವೆಜ್ ಫುಡ್ ಮೆನಲ್ಗೆ ನಿಮ್ಮೆಲ್ಲರದು ಸ್ವಾಗತ. ಇವತ್ತಿನ ವಿಡಿಯೋಲಿ ನಾನು ಬೆಳಗಿನ ಗಡಿಬಿಡಿಗೆ ಸಿಂಪಲ್ ಆಗಿ ಲಂಚ್ ಬಾಕ್ಸ್ ರೆಸಿಪೀಸ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಹಿಂದಿನ ದಿವಸನೇ ಕಾಯಿನ ತುರ್ಕೊಂಡು ತರಕಾರಿಗಳನ್ನ ಕತ್ತರಿಸ್ಕೊಂಡು ಇಟ್ಕೊಂಡ್ಬಿಟ್ರೆ ಕೇವಲ 10 ನಿಮಿಷದಲ್ಲೇ ನೀವು ಈ ಪಲ್ಯನ ಮಾಡ್ಕೊಳ್ಬೋದು. ನಾನಿಲ್ಲಿ ಹೂಕೋಸಿನ ಪಲ್ಯನ ಮಾಡ್ತಾ ಇದ್ದೆ. ಅದಕ್ಕಾಗಿ ಸುಮಾರಾಗಿ 1 ಬಟ್ಲಿನಷ್ಟು ಫ್ರೆಶ್ ಆಗಿರೋ ಹಸಿ ಕೊಬ್ಬರಿನ ತುರ್ಕೊಳ್ತಾ ಇದ್ದೆ. ಜೊತೆಗೆ 2 ಚಿಕ್ಕದಾಗಿರೋ ಈರುಳ್ಳಿನೂ ಸಹ ಕತ್ತರಿಸ್ಕೊಂಡಿದೆ. ಹೂಕೋಸು ಆರಿಸ್ಬೇಕಾದ್ರೆ ನೋಡಿ ಚೆನ್ನಾಗಿ ತಗೊಳ್ಳಿ. ಸ್ವಲ್ಪ ಕಪ್ಪಾಗಿದ್ರೆ ಓಕೆ, ಬಟ್ ತೀರಾನೇ ಕಪ್ಪದಾಗಿತ್ತಂದ್ರೆ ತಗೊಳಕ್ ಹೋಗಬೇಡಿ. ಈ ರೀತಿ ಸ್ವಲ್ಪ ಕಪ್ಪಾಗಿತ್ತು ಅಂದರೆ ಚಾಕು ಸಹಾಯದಿಂದ ನೀವು ಇದನ್ನ ತೆಗೆದುಬಿಡ್ಬೋದು. ಈ ರೀತಿ ತೆಗೆದು ನೀರಿಂದ ಇದನ್ನ ಚೆನ್ನಾಗಿ ವಾಶ್ ಮಾಡ್ಕೊಂಡೆ. ಇದನ್ನ ಈ ರೀತಿ ಚೆನ್ನಾಗಿ ನೀರಲ್ಲಿ ವಾಶ್ ಮಾಡಿದ್ರು ಕೂಡ ನೀವು ಇದನ್ನ ಕುದಿಸ್ಲೇಬೇಕು, ಯಾಕಂದ್ರೆ ಇದರಲ್ಲಿ ಹುಳ ಇರುತ್ತೆ, ಅದು ತುಂಬಾನೇ ಡೇಂಜರಸ್ ಅಂತ ಹೇಳ್ತಾರೆ. ಸೊ ನಾನಿಲ್ಲಿ ಪಾತ್ರೆಯಲ್ಲಿ ಒಂದು ಸ್ವಲ್ಪ ನೀರನ್ನ ಹಾಕೊಳ್ತಾ ಇದ್ದೀನಿ. ಜೊತೆಗೆ ಉಪ್ಪು ಹಾಗೆ ಅರಿಶಿನದ ಪುಡಿನ ಹಾಕೊಂಡು ಕತ್ತರಿಸ್ಕೊಂಡು ತೊಳೆದಿಟ್ಕೊಂಡಿರುವಂತ ಹೂಕೋಸನ್ನ ಇಲ್ಲಿ ಸೇರಿಸ್ದೆ. ಇದನ್ನ ಚೆನ್ನಾಗಿ ಕುದಿಸ್ಬೇಕು. ಅಲ್ಲಿವರೆಗೂ ನಾವು ಮಸಾಲ ಮಾಡ್ಕೊಳ್ಳೋಣ. ಅದಕ್ಕಾಗಿ ಸ್ವಲ್ಪ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ ಹಾಗೆ ತುರಿದಿಟ್ಕೊಂಡಿರುವಂಥ ಕೊಬ್ಬರಿ, ಉಪ್ಪು, 1 ಚಮಚದಷ್ಟು ಗರಂ ಮಸಾಲ, ಜೊತೆಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ರೀತಿ ರುಬ್ಬಿಟ್ಕೊಳ್ತಾ ಇದ್ದೀನಿ. ಇದೇನೇ ಈ ಪಲ್ಯಕ್ಕೆ ಮಾಡುವಂಥ ಮಸಾಲೆ. ಈಗ ಬಾಡ್ಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಸಾಸಿವೆ ಹಾಕ್ಕೊಂಡು ಸಾಸಿವೆ ಚೆನ್ನಾಗಿ ಚಟ್ಕೊಟ್ಮೇಲೆ ಕತ್ತರಿಸಿಟ್ಕೊಂಡಿರುವಂಥ ಕರಿಬೇವು, ಹಸಿರು ಮೆಣಸಿನಕಾಯಿ, ಈರುಳ್ಳಿನ ಹಾಕ್ಕೊಂಡು ಎಲ್ಲಾನು ಚೆನ್ನಾಗಿ ರೀತಿಯಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಕರ್ಬೇವು ಸೊಪ್ಪನ್ನು ಈ ರೀತಿ ಮುರಿದ್ಬಿಟ್ಟು ಹಾಕೊಳ್ಳೋದೇ ಒಳ್ಳೆಯದು, ಅಂದರೆ ಮಕ್ಕಳು ಹೊಟ್ಟೆಗೆ ಹೋಗುತ್ತೆ. ಸ್ವಲ್ಪ ಅರಿಶಿನದ ಪುಡಿ, ಆಮೇಲೆ ಮುಂಚೆ ರುಬ್ಬಿಟ್ಕೊಂಡಿರುವಂಥ ಮಸಾಲೆ, ಮಿಕ್ಸರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಇವನ್ನ ಚೆನ್ನಾಗಿ ಕೈ ಆಡ್ಕೊಳ್ತಾ ಇದ್ದೀನಿ. ಒಂದು 5 ರಿಂದ 10 ನಿಮಿಷ ಆದರೂ ಇದು ಚೆನ್ನಾಗಿ ಬೇಯಬೇಕು. ನಾನಿಲ್ಲಿ ಒಂದು ಮುಚ್ಚಳ ಮುಚ್ಚಿಡ್ತಾ ಇದ್ದೀನಿ. ಮಧ್ಯದಲ್ಲಿ ಚೆಕ್ ಮಾಡ್ತಾ ಕೈ ಆಡ್ತಾ ಇರಿ, ಇಲ್ಲಾಂದರೆ ಹೊತ್ತೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಈಚೆ ನಮ್ಮ ಕಾಲಿಫ್ಲವರ್ ಕೂಡ ತುಂಬಾನೇ ಚೆನ್ನಾಗಿ ಬೆಂದಿದೆ. 10 ನಿಮಿಷ ಆಗ್ತಾ ಬಂತು. ನೀವು ನೋಡ್ತಾ ಇರ್ಬೋದು ಮಸಾಲೆ ಕೂಡ ತುಂಬಾನೇ ಚೆನ್ನಾಗಿ ಬೆಂದಿದೆ. ಹೂಕೋಸಿಂದ ಎಲ್ಲ ನೀರನ್ನು ತೆಗೆದು ಆ ಹೂಕೋಸನ್ನು ಈಗ ಇಲ್ಲಿ ಸೇರಿಸುವಂಥ ಸಮಯ. ಈ ಎಲ್ಲ ಹೂಕೋಸುಗಳಿಗೂ ಮಸಾಲೆ ಚೆನ್ನಾಗಿ ಅಂಟಬೇಕು. ಅಲ್ಲಿವರೆಗೂ ಇದನ್ನು ಸ್ವಲ್ಪ ಹೊತ್ತು ಕೈಯಾಡಿ. ಒಂದು 2 ನಿಮಿಷ ಸಾಕು. ಇದನ್ನು ಈ ರೀತಿ ಚೆನ್ನಾಗಿ ಒಂದು 2 ನಿಮಿಷ ಕೈ ಆಡ್ಕೊಂಡಾದ್ಮೇಲೆ ಇದಕ್ಕೆ ನಾವು ನೀರು ಸೇರಿಸಬೇಕು. ನೀವು ನೀರು ನಿಮ್ಮ ಪ್ರಮಾಣಕ್ಕೆ ಹಾಕ್ಕೊಳ್ಬೋದು. ಜಾಸ್ತಿ ಗಟ್ಟಿನೇ ಇರಲಿ ಅಂತಂದರೆ ನೀವು ಇದಕ್ಕೆ ಕಮ್ಮಿ ನೀರು ಹಾಕ್ಕೊಳ್ಬೋದು. ನಾನಿಲ್ಲಿ ಸುಮಾರಾಗಿ 2 ಗ್ಲಾಸ್ನಷ್ಟು ನೀರು ಹಾಕಿದ್ದೆ. ಚಪಾತಿಗೆ ಸ್ವಲ್ಪ ರಸ ಪಲ್ಯ ಇದ್ದರೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಂಡೆ, ಕಮ್ಮಿ ಆಗಿತ್ತು. ಹಾಗಾಗಿ ಇವತ್ತು ಬಾಕ್ಸಿಗೆ ನಾನು ಚಪಾತಿನ ಮಾಡಿಕೊಟ್ಟಿದ್ದೆ. ಹಾಗಾಗಿ ಚಪಾತಿ ಜೊತೆ ಇದು ಸ್ವಲ್ಪ ರಸವಾಗಿ ಪಲ್ಯ ಚೆನ್ನಾಗಿರುತ್ತೆ ಅಂತ ಹೇಳಿ ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕಿದ್ದೆ. ನೀವು ಮನೆಯಲ್ಲಿ ಅನ್ನದ ಜೊತೆ ತಿನ್ನೋದಾದರೂ ಇದನ್ನು ಸಾರು ಬದಲಿಗೆ ಆರಾಮಾಗಿ ಹಚ್ಕೊಂಡು ತಿನ್ಬೋದು, ತುಂಬಾ ಚೆನ್ನಾಗಿ ಬರುತ್ತೆ. ಹಿಂದಿನ ದಿನಾನೇ ನೀವೆಲ್ಲ ತಯಾರಿ ಮಾಡಿಟ್ಕೊಂಡ್ಬಿಟ್ರೆ ಕೇವಲ 5 ರಿಂದ 10 ನಿಮಿಷದಲ್ಲಿ ನೀವು ಇದನ್ನು ಮಾಡ್ಕೊಳ್ಬೋದು. ನನ್ನ ಮಗನ ಶಾರ್ಟ್ ಬ್ರೇಕ್ಗಾಗಿ ನಾನಿವತ್ತು ಬಾಳೆಹಣ್ಣನ್ನು ಪ್ಯಾಕ್ ಮಾಡಿದ್ದೆ. ಶಾರ್ಟ್ ಬ್ರೇಕಿಗೆ ನೀವು ನಿಮ್ಮ ಮಕ್ಕಳಿಗೆ ಏನು ಪ್ಯಾಕ್ ಮಾಡ್ತೀರಾ? ಖಂಡಿತ ಅದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಮೇನ್ ಲಂಚಿಗೆ ಅವನಿಗೆ ಹೂಕೋಸಿನ ಪಲ್ಯನ ಹಾಕ್ತಾ ಇದ್ದೆ. ನೀವು ನೋಡಿರೋ ಹಾಗೆ ನಾನು ಇದಕ್ಕೆ ಎಲ್ಲೂ ಹುಳಿ ಸೇರಿಸಿಲ್ಲ. ಇದನ್ನ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟಿದೆ. ಆಮೇಲೆ ಸ್ವಲ್ಪ ನಿಂಬೆ ಹಣ್ಣನ್ನು ಇದಕ್ಕೆ ಹಿಂಡಿದ್ದೆ. ಇದ್ರ ಜೊತೆಗೆ ಆಗಲೇ ನೋಡಿರೋ ಹಾಗೆ ಚಪಾತಿ ಕೂಡ ನಾನು ಕಟ್ ಮಾಡಿಬಿಟ್ಟು ಹಾಕಿದ್ದೆ. ನಿಂಬೆಹಣ್ಣು ಹಿಂಡಾದ್ಮೇಲೆ ಇದನ್ನು ಚೆನ್ನಾಗಿ ಕೈಯಾಡಿ ನಾನು ಕೊನೆಗೆ ಬಾಕ್ಸನ್ನು ಪ್ಯಾಕ್ ಮಾಡಿಕೊಟ್ಟಿದ್ದೆ. ಇದು ಒಂಥರ ಡಿಫ್ರೆಂಟ್ ಆಗಿರೋ ಪಲ್ಯ ಆ್ಯಂಡ್ ಮಕ್ಕಳಿಗೆ ಇದು ತುಂಬಾ ರುಚಿ ಅನಿಸುತ್ತೆ. ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ರೆ ಸಬ್ಸ್ಕ್ರೈಬ್ ಒತ್ತಿ. ಅದ್ರ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಒತ್ತೋದಕ್ಕೆ ಖಂಡಿತ ಮರಿಬೇಡಿ ಅಂತ ಹೇಳ್ತಾ ವೆಜ್ ಫುಡ್ ಮ್ಯಾನ್ಯುಯಲ್ ಸೈನಿಂಗ್ ಆಫ್. ಬಾಯ್.